ಮುಂಚೆ NEP ಏನು ಅಂತ ತಿಳ್ಕೊಳ್ಳಿ. ಸೊ NEP ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು ಹೇಳಿದೀನಿ ಅಲ್ವಾ? ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಏನೋ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಸೊ ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ. ಸೊ ಇದನ್ನ ಯಾವಾಗ ನಮ್ಮ ಕೇಂದ್ರ ಸರ್ಕಾರದವರು ಜಾರಿಗೆ ತರ್ತಾರೆ ಅಂದ್ರೆ 2020 ಜುಲೈ 29ನೇ ತಾರೀಕು ಈ NEP ಅನ್ನೋದನ್ನ ಜಾರಿಗೆ ತರ್ತಾರೆ. ಸೊ NEP ನ ಏನಕ್ಕೆ ಜಾರಿಗೆ ತರ್ತಾರೆ ಅಂದ್ರೆ, ಸೊ ಯಾವುದೇ ಒಂದು ವಿಷಯನ ಜಾರಿಗೆ ತರಬೇಕು ಅಂದ್ರೆ ಅದರೊಳಗಡೆ ಉದ್ದೇಶ ಇರಬೇಕಲ್ವಾ? ಸೊ NEP ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಾ ಮಕ್ಕಳು ಅಂದ್ರೆ ಯಾವ ಮಕ್ಕಳು ಸಹ ಶಿಕ್ಷಣದಿಂದ ಹೊರಗಡೆ ಉಳಿಬಾರ್ದು, ಎಲ್ಲಾ ಮಕ್ಕಳು ಸಹ ಶಿಕ್ಷಣದಲ್ಲಿ ಭಾಗವಹಿಸಬೇಕು, ಮತ್ತೆ ಪ್ರತಿಯೊಬ್ಬ ಮಗುವು ಸಹ ಶಿಕ್ಷಣ ಪಡೆಯುವ ಹಕ್ಕು ಶಿಕ್ಷಣವನ್ನು ಪಡ್ಕೋಬೇಕು ಅನ್ನೋದು ಈ NEP ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗೆ ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಇಲ್ಲಿ ಹೋದ್ಸಲ ಎಷ್ಟಿತ್ತು, 1 ರಿಂದ 5ನೇ ತರಗತಿ ತನಕ ನಿಮ್ಗೆ ಸ್ಕೂಲ್ ಇತ್ತು. ಆಮೇಲೆ ನಿಮ್ಗೆ ಯೋಚನೆ ಬರ್ತಾ ಇತ್ತು 5ನೇ ತರಗತಿ ಅಂದ್ರೆ ಎಲ್ಲಿ ಹೋಗೋಣಪ್ಪ, ಏನ್ ಮಾಡೋಣಪ್ಪ, ನಮ್ಗೆ ಓದಿಸ್ತಾರೋ ಇಲ್ಲಿ ಗೊತ್ತಾಯ್ತಲ್ಲ ಮತ್ತೆಲ್ಲ ನಿಮ್ಗೆ. ಆದ್ರೆ ಏನ್ ಮಾಡಿದ್ರು ನೆಕ್ಸ್ಟ್ ಇವಾಗ ಮೊರಾರ್ಜಿ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ರು, ಕಿತ್ತೂರು ರಾಣಿ ಚೆನ್ನಮ್ಮಗಳು ಸ್ಟಾರ್ಟ್ ಮಾಡಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅಂತ ಮತ್ತೆ ಆದರ್ಶ ಸ್ಕೂಲ್ಗಳು ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಏನ್ ಮಾಡಿದ್ರು, ಆಕ್ಚುಲಿ ಬುಡಕಟ್ಟು ಅಂದ್ರೆ ಬುಡಕಟ್ಟು ಸಮುದಾಯದವರಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ, ಏನೋ ಇಷ್ಟು ಬೇರೆಯವರಿಗೆಲ್ಲ ಇಷ್ಟು ಮಾರ್ಕ್ಸ್ ತೆಗೆದ್ರೆ ಮಾತ್ರ ಪಾಸು, ಇಷ್ಟು ತೆಗಿಲೇಬೇಕು ಅಂತ ಕಂಪಲ್ಸರಿ ರೂಲ್ಸ್. ಆದ್ರೆ ನಿಮ್ಗೆ ಏನಿಲ್ಲ, ಜಸ್ಟ್ ನೀವು ಎಕ್ಸಾಮ್ ನ ಹೋಗಿ ಅಟೆಂಡ್ ಮಾಡಿದ್ರೆ ನಿಮ್ಗೆ ಒಂದು ಪ್ರವೇಶವನ್ನ ಕೊಡುವಂತ ಒಂದು ಕೆಲಸನ ಜಾರಿ ಮಾಡಿದ್ರು. ಎಷ್ಟರಿಂದ ಆಗ ನೀವು ಇಲ್ಲಿ 5ನೇ ತರಗತಿ ತನಕ ಓದಿರಿ, 6ರಿಂದ 10 ಹೋದ್ರಿ, ಮೊರಾರ್ಜಿಗೆ ಹೋದ್ರಿ. ಸೊ 6ರಿಂದ 10 ಮೊರಾರ್ಜಿಗೆ ಹೋದ್ರಿ, 10ನೇ ತರಗತಿ ಓದಿದ್ರಿ. ಸೊ 10ನೇ ತರಗತಿ ಓದಿದ ನಂತರ ನಿಮ್ಗೆ ಗೊಂದಲ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡೋಣಪ್ಪ, ಈಗ ಒಬ್ಬರು ಮನಸ್ಸಲ್ಲಿ ಏನಿರುತ್ತೆ, ಡಾಕ್ಟರ್ ಆಗ್ಬೇಕು ಅಂತ ಇರುತ್ತೆ, ಒಬ್ರು ಇಂಜಿನಿಯರ್ ಆಗ್ಬೇಕು ಅಂತ ಇರ್ತಾರೆ, ಒಬ್ರು ಟೀಚರ್ ಆಗ್ಬೇಕು ಅಂತ ಇರ್ತಾರೆ, ಒಬ್ರು ನರ್ಸ್ ಆಗ್ಬೇಕು ಅಂತ ಇರ್ತಾರೆ, ಒಬ್ರು ಪೊಲೀಸ್ ಆಗ್ಬೇಕು ಅಂತ ಇರ್ತಾರೆ. ಸೊ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಏನ್ ಓದ್ಬೇಕು, ಒಂದು ಕೆಲಸ ತಗೋಬೇಕು ಅಂದ್ರೆ ಇಂತಿಷ್ಟು ಓದ್ಬೇಕು ಅಂದ್ರೆ ಇರುತ್ತಲ್ವಾ? ಸೊ ಈ ಕೆಲವರು ಈಗ ಡಾಕ್ಟರ್ ಇಂಜಿನಿಯರ್ SLC ಆದಂತ ಅವರಿಗೆ ಸೈನ್ಸ್ ವಿಜ್ಞಾನ ವಿಭಾಗ ಅಂತ ಬರುತ್ತೆ. ಆ ಕೋರ್ಸ್ಗಳನ್ನ ತಗೊಂಡು ಏನ್ ಮಾಡ್ಬೇಕು, ಅದ್ರ ಮುಖಾಂತರ ಓದ್ಕೊಳ್ಳೋದು. ಈಗ ಎಷ್ಟು ಬ್ಯಾಂಕ್ ಗಳಲ್ಲಿ ನೋಡ್ತೀರಾ, ಬ್ಯಾಂಕ್ ಗಳಲ್ಲಿ ಕಂಪ್ಯೂಟರ್ ವರ್ಕ್ ಎಲ್ಲ ಮಾಡ್ತಿರ್ತಾರೆ ನೋಡಿದಿಲ್ವಾ, ಕ್ಯಾಶಿಯರ್ ಆಗಿರ್ಬೋದು, ಬ್ಯಾಂಕ್ ವರ್ಕ್ ಮಾಡ್ತಾರಲ್ಲ, ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಕಾಮರ್ಸ್ ವಾಣಿಜ್ಯ ವಿಭಾಗ ಅಂತ ಇರುತ್ತೆ, ಅದಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಏನು, ನಾನು ಟೀಚರ್ ಆಗ್ಬೇಕು, ನಾನು IAS ಎಕ್ಸಾಮ್ ಮಾಡ್ತೀನಿ, KAS ಎಕ್ಸಾಮ್ ಮಾಡ್ತೀನಿ ಅನ್ನೋರು ಯಾವ ರೀತಿ ಮಾಡಬಹುದು, ಕಲಾ ವಿಭಾಗ ಅಂತ ಬರುತ್ತೆ, ಆರ್ಟ್ಸ್ ಅಂತ. ಅದ್ರ ಮುಖಾಂತರ ಏನ್ ಮಾಡಬಹುದು, ನಾವು ಎಜುಕೇಶನ್ ಪಡ್ಕೊಂಡು ಆ ದಾರಿಲಿ ಹೋಗ್ಬಹುದು. ಇನ್ನು ಅದನ್ನು ಬಿಟ್ಟು ಬೇಡಕ್ಕಪ್ಪ ನಾನು ಜಾಸ್ತಿ ಓದಕ್ಕಾಗಲ್ಲ, ನಾನು SLC ಮುಗಿದ ತಕ್ಷಣ ಇನ್ನೊಂದು 2 ವರ್ಷ ಹೋಗ್ಬಿಟ್ಟು ನಾನು ಕೆಲಸ ತಗೊಂಡ್ಬಿಡ್ತೀನಿ, ನಮ್ಮ ಮನೇಲಿ ತೊಂದರೆ ಐತೆ, ನಾನು ಮನೇಲಿ ಬೇಗ ಹೋಗ್ಬಿಟ್ಟು ಕೆಲಸ ತಗೋತೀನಿ ಅಂದ್ರೆ ಏನ್ ಮಾಡ್ಬೋದು, ಜಾಬ್ ಓರಿಯೆಂಟಲ್ ಕೋರ್ಸ್ ಅಂತ ಬರ್ತದೆ. ಏನಂತ, ಜಾಬ್ ಓರಿಯೆಂಟಲ್ ಕೋರ್ಸ್ ಅಂತ. ITI ಹೆಸರು ಕೇಳಿದಿರಾ, JOC, ITI, ಡಿಪ್ಲೊಮಾ ಅಂತೆಲ್ಲ ಬರ್ತದೆ. ಇದನ್ನ ನೀವೇನ್ ಮಾಡ್ಬೋದು, 2 ವರ್ಷ 3 ವರ್ಷ ಓದಿದ ನಂತರ ಫ್ಯಾಕ್ಟರಿಗಳು ನೋಡಿದಿರಲ್ವಾ, ಫ್ಯಾಕ್ಟರಿಗಳಿಗೆ ನೀವೇನ್ ಮಾಡ್ಬೋದು, ಹೋಗಿ ಸೇರ್ಕೊಂಡು ಆ ಕೆಲಸವನ್ನ ಮಾಡಬಹುದು. ಅಂದ್ರೆ ನೋಡಿ ಎಲ್ಲಕ್ಕೂ ಗೊಂದಲಗಳು ತೆರೆ ಇರಬೇಕು ಅಂದ್ರೆ ನೀವು ಮುಂದಕ್ಕೆ ಏನಾಗಬೇಕು ಅನ್ನೋದು ಮೊದಲೇ ನಾವೇನ್ ಮಾಡ್ಬೋದು, ಬ್ಲೂ ಪ್ರಿಂಟ್ ಹಾಕೊಂಡಿರ್ಬೋದು. ಈಗ ನಾವು ಹುಟ್ಟಿದ ತಕ್ಷಣ ಪಾಪ ನೋಡ್ಕೊಳಕ್ಕಾಗತ್ತಾ, ಇಲ್ಲ, ಪುಟ್ ಹೆಜ್ಜೆ ಹಾಕಿ ನಡೀತಾ. ಅದೇ ತರ ನಾವು ಮುಂದೆ ಏನೋ ಒಂದು ಆಗ್ಬೇಕು ಅಂತ ಇವಾಗ್ಲಿಂದನೂ ಒಂದು ಸಣ್ಣ ಸ್ಟೆಪ್ ತಗೊಂಡು ಏನ್ ಮಾಡ್ಬೇಕು ಅನ್ನೋ ಫಸ್ಟ್ ಏನ್ ಮಾಡ್ಬೇಕು ತಿಳ್ಕೊಬೇಕು. ಅರ್ಥ ಆಯ್ತಲ್ಲ, ಏನ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ.